ನನಗೆ ಆಗ್ಲೇ ತಿಳಿಸಿದ್ದೇನೆ ಏನಂತಂದ್ರೆ, ಒಂದು ಸಹೋದರಿ ಇಲ್ಲಿದ್ದೀರಿ, ನಿಮ್ಮ ಒಂದು ಕಿವಿಯಲ್ಲಿ ನಿಮಗೆ ತೊಂದರೆ ಇದೆ, ಯಾವ್ದಾದ್ರು ಬೇಗನೆ ಕೈ ಎತ್ತರಿ. ಒಂದು ಕಿವಿಯಲ್ಲಿ ನಿಮಗೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ತೊಂದರೆ 3 ವರ್ಷದಿಂದ. ಏನ್ ತೊಂದರೆ ಏನಿದೆ? ಏನಾಗುತ್ತೆ? ಏನಿಲ್ಲ, ಶಾಂಪು ಕಿವಿಗಳ ಒಳಗೆ ಹೋಗಿ ಶಾಂಪು ಹೋಗಿ ಒಳಗೆಲ್ಲ ಪರ್ದೆ ಹೋಗಿ ಸ್ವಲ್ಪ ನೋವಾಗಿತ್ತು. ಡಾಕ್ಟರ್ ಹತ್ರ ಹೋದ್ರೆ ಅದೇನೋ ಚೆನ್ನಾಗಿ ಮಾಡ್ತಾರಂತ ಹೋದ್ರೆ ಅವರೆಲ್ಲ ಒಳಗೆ ಪೈಪ್ ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಟ್ರು. ಅದೆಲ್ಲ ಪರ್ದೆ ಎಲ್ಲ ಒಡೆದೋಗಿದ್ದೆ. ಅವಾಗ ಪರ್ದೆ ಹೋಯ್ತಾ? ಅದರಿಂದ ಏನೀಗ ನಿನಗೆ ಏನ್ ತೊಂದರೆ ಆಗ್ತಾ ಇದೆ? ಒಂದೊಂದ್ಸಾರಿ ಗಾಳಿ ಬಂದ್ರೆ ಮಳೆ ಬಂದ್ರೆ ಬಹಳ ನೋವಾಗುತ್ತೆ. ಗಾಳಿ ಬಂದ್ರೆ ಮಳೆ ಬಂದ್ರೆ ಬಹಳ ನೋವಾಗುತ್ತೆ. ಆಪರೇಷನ್ ಮಾಡ್ಬೇಕಿಲ್ಲಂದ್ರೆ ಪಾರ್ಚೆ ಹೊಡ್ತಾರ ಅಂತ ಹೇಳಿದ್ರು ಅವರು. ಯೇಸುವಿನ ನಾಮದಲ್ಲಿ ಸಹೋದರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ತಂದೆ, ಈ ಸಹೋದರಿಗೆ ಹೊಸ ಒಂದು ಪದರನ್ನು ಕೊಡು. ಎರಡ್ರಂ ಉಂಟು ಆಗಲಿ ಈಗಲೇ, ಈಗಲೇ ಹೊಸ ಎರಡ್ರಂ ರೀಕ್ರಿಯೇಟ್ ಆಗಲಿ. ಇನ್ನು ಮುಂದೆ ಈ ಸಹೋದರಿಗೆ ಯಾವ ನೋವು, ಯಾವ ತೊಂದರೆ, ಗಾಳಿಯಿಂದಾಗ್ಲಿ, ಸೂರ್ಯನಿಂದಾಗ್ಲಿ, ನೀರಿನಿಂದಾಗ್ಲಿ, ಮಳೆಯಿಂದಾಗ್ಲಿ, ಸ್ನಾನ ಮಾಡುವಂತ ಸಮಯದಿಂದ ಆಗಲಿ, ಶಾಂಪೂದಿಂದಾಗ್ಲಿ ಯಾವ ತೊಂದರೆ ಇಲ್ಲದೆ ಸಂಪೂರ್ಣ ಸ್ವಸ್ಥತೆ, ಬಿಡುಗಡೆಯನ್ನು ಘೋಷಿಸ್ತೇನೆ, ಬಿಡುಗಡೆಯನ್ನು ಘೋಷಿಸ್ತೇನೆ. ನೋವನ್ನು ಬಂಧಿಸಿ ಲಯ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ನೋವು ರಹಿತವಾದ ಆತ್ಮವನ್ನು ಘೋಷಿಸ್ತೇನೆ. ಎಲ್ಲ ಮಹಿಮೆ ನಿನಗೆ, ಎಲ್ಲ ಮಹಿಮೆ ನಿನಗೆ. ಒಂದು ನಿಮಿಷ ಇಲ್ಲಿ ಬಂದು ನಿನ್ನ ಕಿವಿ ಆ ಕೂಲರ್ ಕಡೆ ಇಲ್ಲಿ ನೋಡು. ಸ್ವಲ್ಪ ಜಸ್ಟ್ ಕಿವಿಗಳು ತೆಗಿ, ಈ ಶರತ್ ತೆಗೆದು ಜಸ್ಟ್ ಕಿವಿ ನೋಡು, ಹೆಂಗ ಅನ್ಸ್ತದೆ ನೋಡಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬಾ ಬಾ. ಹೇಗೆ ಅನ್ಸ್ತಾ ಇದೆ? ನೋವಿಲ್ಲ. ಹಲ್ಲೆಲೂಯಾ.